ಮೊಬೈಲ್ ತಿಡ್ಕ್ಯಾಂಡ್ ಕುತ್ಕ ಮನ್ಯಾಗ ಮುರ್ಕಾಳ್ ಅಕ್ಕಿಲ್ಲ ಲೇ ಅಪ್ಪಯ್ಯ ಕಲ್ದಿರ ಕುತ್ಕೊಳ್ಳಲೆ ತಿಕ್ ಮುಚ್ಕೊಂಡ ಪಾಪ ನೀನ್ ತಾನೆ ಏನ್ ಮಾಡ್ದಿ ಹೇಳು ತಿಕ್ ಮುಚ್ಕನಕ್ಕ ನಿಕ್ಕರ್ಗಳ್ ಗತ್ತಿರ್ಬೇಕಲ್ಲ ನಿಂಕ ಆ ಮುಂಡ್ ಮನಕಾದ್ರೆ ಬೇಕಾಗಿದ್ದು ಬ್ಯಾಡ್ದಿದ್ದು ಎಲ್ಲ ಸಾಗಾಗ್ತಾ ಇರ್ತಾನೆ ಈ ಸಂಪತ್ತಿ ಅಪ್ಪನ್ ಕಿಬ್ರೆಂಡ್ರುಗಳು ಬೇರೆ ಕೇಳು ನಿಂದಿದ್ ಮಾತು ಕೇಳಿದ್ರೆ ನನ್ ಪಾಪ ಬರೋದು ನೀನ್ ನೋಡ್ದ್ಯಾ ಅವಳ ಮನೆ ಸಾಕ್ಸಿದ್ದ ಓಹೋ ನಂಗೇನ್ ಗೊತ್ತೇ ಇಲ್ಲ ನೋಡು ಮೂರ್ ದಿನಕ್ಕೊಂದ್ಕಿತ್ತ ಆ ಮುಂಡಿ నిందిక్కండు షాపింగ్ మొత్తకు ಹೋಗలేనా ఏవండి ఏం చేస్తున్నారు ఇంటి దగ్గర రానేలేదు బిర్యానీ చేసిండాను తిందురాండ ಅಗಳಪ್ಪ ನಮ್ ಮನ್ಯಾಗ ಅನ್ನ ಮಾಡಕ್ ಅಕ್ಕಳ್ ಗೊತ್ತಿಲ್ಲ ಈ ಮುಂಡಿ ಮನ್ಯಾಗ ಚಿಕನ್ ಬಿರಿಯಾನಿ ಏನ್ ನಾನ್ ತಂದ್ಕೊಟ್ಟಿದ್ದೆ ಚಿಕನ್ ಅವಳ ಹತ್ರ ಕಾಸುಗಳ ತಂದವಳೆ ಬಿಡು ಏನ್ ಅವಳು ಕೋಟ್ಯಾಧೀಶ್ವರನ್ ಮೊಮ್ಮಗಳು ನೋಡು ಕಾಸುಗಳು ಕುಣಿತಾವ ಅವಳ ತಾಗ ಹೌದು ಏನಿವಾಗ మా ఎప్పుడు కోట్యాధీశుడే ల్యాండ్ లార్డ్ మా ఎప్పుడు ನಿಮ್ಮ ಅಪ್ಪನು ಲ್ಯಾಂಡ್ ಲಾರ್ಡ್ ಆದ್ರೆ ನಮ್ಮ ಅಪ್ಪನು ಲೇಡೀಸ್ ಟೈಲರ್ ಹೊಲ್ದಾಕ್ಬಿಡ್ತಾನೆ ಅಮ್ಮಣ್ಣಿ ನಂಗೂ ಭಯಕ್ ಬರ್ತದೆ నేను తిట్టಕ್ ಶುರು చేస్తే నువ్వు తట్టుకోలేవు ತಟ್ಕೋకుండా ಇನ್ನೇನ್ ಓಡೋಗ್ಬಿಡ್ತಾರೇನಾ ಆಹಾ ನೀನೆಂತ ಸುಪ್ನಾಥ್ ಮುಂಡೆ ಅಂತ ನನ್ಗೇನ್ ಗೊತ್ತಿಲ್ಲ ಅಷ್ಟಿಲ್ಲ ಅಂತಂದ್ರೆ ಮದ್ವೆ ಆಗಿ ಮಕ್ಳಿರೋ ಗಂಡ್ಸಿಂದ ಓಡ್ಬಾರ ಮುಂಡೆಲ್ಲ ನೀನು ನಾನೇನು ದುಡ್ಡು ನೋಡಿ ಬಂದಿಲ್ಲ ಈ ಅప్పుడు చాలా మంచోడు ఈ మంచి మనసు చూసి వస్ని ಅಯ್ಯೋ ಪಾಪ ಮುಂಡೆ ಮಗನೇ ನಮಗ್ ತೋರಿಸ್ತಿರೋ ಒಳ್ಳೆ ಮನ್ಸನ್ನ ಇವಳ್ಕೇನ್ ತೋರಿಸ್ದೆ ಹಂಗೆ ಹೋಗ್ಬಿಡು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಚಿಂತಾಮಣಿ ದೇವನಹಳ್ಳಿಗೆಲ್ಲ ಹೋಗ್ಬಿಟ್ಟು ಇದನ್ ಒಳ್ಳೆ ಮನ್ಸನ್ ತೋರಿಸ್ಬಿಟ್ಟು ಇನ್ನೊಂದ್ 4 ಜನ ಚಿತ್ರಾಂಗುಂಡಿಗಳನ್ನ ಕರ್ಕೊಂಬಂದ್ಬಿಡು ಮನಿಕೆ ಏ ಸುಮ್ನಿದ್ರೆ ಸರಿ ಇವಾಗ ನನ್ಗೂ ಸಾಕಾಗ್ಬಿಟ್ಟದೆ ನಾನೇ ಬೇಕಾಗಿ 2 ಮದ್ವೆ ಆಗಿದ್ದೀನ ಬ್ರಹ್ಮನು ಬರ್ದಂಗ ಆತದೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನನ್ ತಲೆಗ 2 ಸುಳ್ಳೆವೆ ಅಂತ ಅದಕ್ಕೆ 2 ಮದ್ವೆ ಆಗದೆ ನಿನ್ನ ಹಣೆಗ ಈ ಚಿತ್ರಾಂಗ ಹೆಸರೇ ಬರ್ದಿದ್ನೆ ನಾವು ಬ್ರಹ್ಮನು మాటికి తిడతా ఉంటే నేను ఊరుకో ఉండలేదు ಊರ್ಕೊಂಡಿಲ್ಲ ಅಂದ್ರೆ ಕೀಳ್ಕೊಳೆ ಇವತ್ ಕಾಯ್ತೋ ನಾಳಿಂದ ನನ್ ಕಾಟ ನಿಮ್ಕಿರಲ್ಲ ಜೀವಮಾನ ಹಿಂಗೆ ಕಿತ್ತಾಡ್ಕೊಂಡ್ ಸಾಯ್ರಿ ಸರ್ ಶ್ರೀನಿವಾಸ್ ಡಾಕ್ಟರ್ ಮಾತಾಡ್ತಾ ಇರೋದು ಸರ್ ನನ್ ಗಂಡ ಪಾಪ ಮುಂಡ ಮಗನ್ ಪಾಲ್ಡಲ್ ಕುಡ್ದ್ಬಿಟ್ಟು ಅವನೇ ಸರ್ ಅರ್ಜೆಂಟ್ ಮಂತ್ಯಾಕ್ ಬನ್ನಿ ಸರ್ ಕಾಂಪೋಸಿಷನ್ ಎಲ್ಲ ಸ್ಟ್ರಾಂಗ್ ಆಗದೆ ಇಷ್ಟೊದಕ್ಕೆ ಹೋಗ್ಬಿಡ್ಬೇಕಾಯ್ತಿತ್ತು ನಿಮ್ಮ ಅಪ್ಪನೇನ ಕೂಗ್ತಾವನ್ ಬಾರ ಕನ್ಫರ್ಮ್ ನೋಡ್ದೇನಮ್ಮ ಎಂತ ಲೋಪರ್ ನನ್ನ ಮಗನು ನಿಮ್ ಯಜಮಾನು ಬಾಲ್ಟಲ್ ಡಬ್ಬನಕ ಎಣ್ಣೆ ಬಾಟ್ಲ್ ಹಾಕ್ಬಿಟ್ಟು ಕುಡ್ದ್ಬಿಟ್ಟವನೇ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.